बीदर जिले की सभी अदालतों में पेंडिंग कुल 13,902 केस निपटाए गए और 13,41,40,509 वसूले गए हैं और पार्टियों को मुआवजा दिया गया और 32,214 प्री लिटिगेशन केस निपटाए गए और 8,50,74,97 वसूले गए और पार्टियों को मुआवजा दिया गया। इस लोक अदालत में एक शादी के झगड़े का निपटारा किया गया और मेडिकेशन के जरिए 9 जोड़ों को मिलाया गया और अदालत में पेंडिंग कुल 13 पुराने केस निपटाए गए। इस लोक अदालत की वजह से जिले में केस से जुड़ी पार्टियों को बहुत फायदा हुआ। उन्होंने कहा कि ज्यादा से ज्यादा पार्टियों को अगली लोक अदालत का फायदा उठाना चाहिए। कोर्ट में केस आने से रोकने, कोर्ट में केस का बोझ कम करने और झगड़ों को बड़ा होने से पहले सुलझाने के लिए अलग अलग डिपार्टमेंट में प्री लिटिगेशन स्टेज पर ही सेटलमेंट और मीडिएशन के जरिए केस सुलझाने की यह एक अच्छी कोशिश है। इससे लोगों को जल्द ही राहत मिलेगी और कोर्ट पर दबाव कम होगा। उन्होंने कहा कि बीदर तालुके में एक गांव की पहचान करके गांव के लोगों की समस्याओं को लिस्ट करके और उन्हें सरकार की तरफ से सुविधाएं और कानूनी सेवाएं देकर बड़े पैमाने पर कानूनी जागरूकता और सहायता प्रोग्राम चलाया जाएगा। चीफ जस्टिस से तारीख मिलने पर तारीख तय की जाएगी। उन्होंने कहा कि जिले में अलग अलग डिपार्टमेंट का सहयोग और कोलैबोरेशन बहुत जरूरी है। सीनियर सिविल जज और बीदर डिस्ट्रिक्ट लीगल सर्विसेज अथॉरिटी के मेंबर सेक्रेटरी प्रकाश अर्जुन बंसोड़े और डिस्ट्रिक्ट लीगल सर्विसेज अथॉरिटी के स्टाफ इस मौके पर मौजूद रहे। कैमरामैन पुपराज की कवरेज। राष्ट्रीय लोकायुक्तನ ಗೌರವಾನ್ವಿತ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಗೌರವಾನ್ವಿತ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಇವರುಗಳ ನಿರ್ದೇಶನದಂತೆ ಹಾಗೂ ನಮ್ಮ ಬೀದರ್ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಎಸ್.ಪಿ. ರೆಹಮಾನ್ ಸರ್ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಿಯವರ ಒಂದು ಮಾರ್ಗದರ್ಶನದಲ್ಲಿ ನಾವು ದಿನಾಂಕ 13/12/2025 ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಬೃಹತ್ ಲೋಕಾಯುಕ್ತನ ಹಮ್ಮಿಕೊಂಡಿದ್ದೆವು। ಸದರಿ ಲೋಕಾಯುಕ್ತನಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಒಟ್ಟು ಅಂದರೆ ರಾಜ್ಯ ಪೂರ್ವ ಪ್ರಕರಣಗಳು ಹಾಗೂ ನ್ಯಾಯಾಲಯದ ಬಾಕಿ ಇರುವ ಪ್ರಕರಣಗಳು 46,116 ಪ್ರಕರಣಗಳನ್ನು ನಾವು ಸದರಿ ಲೋಕಾಯುಕ್ತನಲ್ಲಿ ಇತ್ಯರ್ಥಪಡಿಸಿದ್ದೇವೆ ಹಾಗೂ ರೂಪಾಯಿ 21,92,14,600 ರೂಪಾಯಿಗಳ ಪರಿಹಾರ ಹಣವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಮತ್ತು ಈ ಒಂದು ಲೋಕಾಯುಕ್ತನಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳು ಬಾಕಿ ಇರುವ ಒಟ್ಟು 13,902 ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ। ಪೆಂಡಿಂಗ್ ಪ್ರಕರಣದಲ್ಲಿ ರೂಪಾಯಿ 13,40,40,509 ರೂಪಾಯಿಗಳನ್ನು ಕಕ್ಷಿದಾರರಿಗೆ ವಸೂಲಾತಿ ಮಾಡಿ ಪರಿಹಾರವನ್ನು ಒದಗಿಸಲಾಗಿದೆ ಮತ್ತು ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಜಿಲ್ಲಾದ್ಯಂತ ಒಟ್ಟು 32,214 ಪ್ರಕರಣಗಳನ್ನು ನಾವು ಲೋಕಾಯುಕ್ತದಲ್ಲಿ ಇತ್ಯರ್ಥಪಡಿಸಿದ್ದೇವೆ। ಈ ರೀತಿ ಒಟ್ಟು ನಾವು 13,41,40,509 ಪ್ರಕರಣಗಳನ್ನು ನಾವು ಕಕ್ಷಿದಾರರಿಗೆ ಒದಗಿಸಿಕೊಟ್ಟಿದ್ದೇವೆ ಮತ್ತು ನಾವು ಜಿಲ್ಲೆಯಲ್ಲಿ ಒಟ್ಟು 18 ಬೇಚ್ಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೆವು। ಪ್ರತಿ ನ್ಯಾಯಾಲಯದಲ್ಲಿ ಒಂದೊಂದು ಬೇಚನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೆವು। ರಾಜ್ಯ ಪೂರ್ವ ಪ್ರಕರಣಗಳು ಅಂತ ಹೇಳ್ತೀವಿ, ಪ್ರೀ ಲಿಟಿಗೇಷನ್ ಕೇಸಸ್ ಅಂತ ಹೇಳ್ಬಿಟ್ಟು ಅದು ವಿವಿಧ ಇಲಾಖೆಗಳಲ್ಲಿ ಈಗ ನ್ಯಾಯಾಲಯಕ್ಕೆ ಇನ್ನೇನು ಬರುವ ಹಂತದಲ್ಲಿ ಇರುವಂಥ ಪ್ರಕರಣಗಳನ್ನು ಕೂಡ ನ್ಯಾಯಾಲಯಕ್ಕೆ ಬರುವ ಮುಂಚೆ ನಾವು ಅದನ್ನ ಪ್ರೀ ಲಿಟಿಗೇಷನ್ ಅಂದರೆ ವ್ಯಾಜ್ಯಕ್ಕೆ ಅದು ವ್ಯಾಜ್ಯವಾಗಿ ಪರಿವರ್ತನೆ ಆಗುವ ಮುಂಚೆನೇ ನಾವು ತಗೊಂಡು ಡಿಸ್ಪೋಸಲ್ ಮಾಡಿರ್ತೀವಿ। ಇದು ಕೂಡ ಮುಂದೆ ಇನ್ನ ನ್ಯಾಯಾಲಯಗಳಲ್ಲಿ ಹೆಚ್ಚು ಪ್ರಕರಣ ಬಾಕಿ ಉಳಿಯೋದನ್ನ ತಡೆಯೋ ದಿಶೆಯಲ್ಲಿ ಇದು ತುಂಬಾ ಒಳ್ಳೆ ಪ್ರಯತ್ನ ಅಂತಾನೆ ಹೇಳ್ಬೋದು। ಆದ್ದರಿಂದ ನಾವು ರಾಜ್ಯ ಪೂರ್ವ ಪ್ರಕರಣಗಳನ್ನು ಸಹ ಸಾಕಷ್ಟು ಪ್ರಯತ್ನ ಮಾಡಿ ಅದನ್ನ ಡಿಸ್ಪೋಸ್ ಮಾಡ್ತಾ ಇದ್ದೀವಿ। ಅದೇ ರೀತಿ ನಿಮ್ಗೆಲ್ಲ ತಿಳಿದಿದೆ, ಈಗ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಈಗ ಮೀಡಿಯೇಷನ್ ಅಂತ ಇದೆ, ನಿಮ್ಗೆ ಗೊತ್ತಿದೆ। ಮೀಡಿಯೇಷನ್ ಮೂಲಕ ಪ್ರಕರಣಗಳನ್ನ ಇತ್ಯರ್ಥ ಮಾಡಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದೀವಿ। ಮತ್ತೆ ಈಗ ನೆಕ್ಸ್ಟ್ ಮೀಡಿಯೇಷನ್ ಡ್ರೈವ್ ಜನವರಿ 6ನೇ ತಾರೀಕಿಂದ ಮತ್ತೆ ನಾವು ಮೀಡಿಯೇಷನ್ ಡ್ರೈವ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ। ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳನ್ನ ಮೀಡಿಯೇಷನ್ಗೆ ರೆಫರ್ ಮಾಡಿ ನಮ್ಮ ಹತ್ರ ಎಲ್ಲ ನುರಿತ ವಕೀಲರನ್ನ ಮೀಡಿಯೇಟರ್ಸ್ ಆಗಿ ನಾವು ನೇಮಕ ಮಾಡಿರ್ತೀವಿ। ಅವ್ರಿಗೆ ಸೂಕ್ತವಾದ ತರಬೇತಿಯನ್ನ ನಾವು ಕೊಟ್ಟಿರ್ತೀವಿ। ಈಗ ಆಲ್ರೆಡಿ ನಾವು ಈ ಹಿಂದೆ ಕೂಡ ಒಂದು ಡ್ರೈವ್ ಆಯಿತು, ಅದರಲ್ಲಿ ನಮ್ಮ ಬೀದರ್ ಜಿಲ್ಲೆ ನಮ್ಮ ರಾಜ್ಯದಲ್ಲಿ
3ನೇ ಸ್ಥಾನದಲ್ಲಿ ಬಂದಿದೆ. ಈ ಸರಿ ಈ ಹೊಸ ಡ್ರೈವ್ ಈಗ ಜನವರಿ ತಿಂಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಆ ಮೀಡಿಯೇಷನ್ ಡ್ರೈವ್ ಅಲ್ಲಿ ನಾವು ಮತ್ತೆ ಈಗ ಮೀಡಿಯೇಷನ್ಗೆ ಪ್ರಕರಣಗಳನ್ನ ಮತ್ತೆ ಅದನ್ನು ರೆಫರ್ ಮಾಡಿ ಸಾಕಷ್ಟು ಪ್ರಕರಣಗಳನ್ನ ರಾಜಿ ಸಂಧಾನದ ಮೂಲಕ ಇಬ್ಬರನ್ನ ಮುಂದೆ ಕೂಡಿಸಿ ಮೀಡಿಯೇಟರ್ ಸಹಾಯದಿಂದ ಅದನ್ನ ನಾವು ಇತ್ಯರ್ಥಪಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಮೀಡಿಯೇಷನ್ ಡ್ರೈವ್ ಬಗ್ಗೆ ಕೂಡ ತಮ್ಮಲ್ಲಿ ಕೋರೋದಿಷ್ಟೇ. ಮೀಡಿಯೇಷನ್ ಡ್ರೈವ್ ಬಗ್ಗೆ ತಾವು